ಲಲಿತಾ, ಇಷ್ಟು ವರ್ಷ ಆದಮೇಲೆ ನನ್ನ ತಂಗಿ ಲಕ್ಷ್ಮಿನ ಮಾತಾಡ್ಸೋಕೆ ಹೋಗ್ತಿದ್ದೀನಿ. ಅವಳು ನನಗೆ ಹೇಗೆ ಪ್ರತಿಕ್ರಿಯಿಸ್ತಾಳೆ ಅಂತ ನನಗೊಂಥರ ಕಳವಳ ಆಗ್ತಾ ಇದೆ. ನೀವು ಹಾಗೆ ಯಾಕೆ ಯೋಚನೆ ಮಾಡ್ತೀರಾ? ನೋಡ್ತಾ ಇರಿ, ನಿಮ್ಮನ್ನು ನೋಡಿದ ತಕ್ಷಣ ಲಕ್ಷ್ಮಿ ಹೇಗೆ ಓಡೋಡಿ ಬರ್ತಾಳೆ ಅಂತ. ಅವಳಿಗೂ ಅಣ್ಣನ ನೋಡ್ಬೇಕಂತ ಆಸೆ ಇರಲ್ವಾ ಏನೋ? ಬನ್ನಿ ಹೋಗೋಣ. ಅಲ್ಲ ಲಲಿತಾ, ನೀನೇನೇ ಹೇಳಿದ್ರು ನನಗೆ ಒಂಥರ ಕಳವಳ ಆಗ್ತಿದೆ. ತಗೋ, ನೀನೇ ಹೋಗಿದ್ ಬಾ. ಅಯ್ಯೋ, ನೀವು ಸುಮ್ಮನೆ ಒಂದು ನಿಮಿಷ ಮಾಡ್ತೀನಿ. ಇಲ್ಲಿ ಲಕ್ಷ್ಮಿ ಅನ್ನೋರ ಮನೆ ಅಂದ್ರೆ ಅವ್ರ ಮಗನ ಮನೇಲಿ ಹರೀಶ್ ಅನ್ನೋರ ಮನೇಲಿ ಇದಾರಂತೆ. ನಿಮ್ಗೇನಾದ್ರು ಗೊತ್ತಾ? ನಾನೇ ಹರೀಶು, ನಮ್ಮ ತಾಯಿನೇ ಲಕ್ಷ್ಮಿ. ಅದೇ ನಮ್ಮ ಮನೆ. ಈ ಅವ್ರ ಮನೇಲಿ ಇದ್ದಾರಾ? ಇಲ್ಲ, ತಾನೇ ದೇವಸ್ಥಾನಕ್ಕೆ ಹೋದ್ರು. ಈಗ್ಲಾ? ಯಾವ ದೇವಸ್ಥಾನಕ್ಕೆ? ಅದೇ ಶಕ್ತಿ ಗಣಪತಿ ದೇವಸ್ಥಾನ ಇದೆಯಲ್ಲ ಅಲ್ಲಿ. ಹೌದಾ? ತಾವುಗಳು ನಾನು ಅವ್ರ ಫ್ರೆಂಡು. ಸರಿ ಬಿಡಿ, ನಾವು ಅಲ್ಲೇ ಹೋಗಿ ನೋಡ್ತೀವಿ. ಥ್ಯಾಂಕ್ಸ್. ಏನೋ ಹಂಗೆ ಹೋಗ್ತಾ ಇದೆಯಲ್ಲ? ಅವ್ರ ಹತ್ರ ಏನು ಹೇಳಿದ್ರು? ಫಾಲೋ ಮಾಡ್ತಿದ್ದೆ ಅವ್ರನ್ನ. ಹ್ಞೂ ಕಣ, ಅವ್ರ ಹತ್ರ ಏನು ಹೇಳಿದ್ರು? ಅದು ಅಮ್ಮನ ಬಗ್ಗೆ ಕೇಳಿದ್ರಪ್ಪ. ಯಾರವರು? ಆಮೇಲೆ ಅಲ್ವೋ? ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲ. ಅಲ್ಲ, ಅವ್ರು ಯಾರು? ಅಮ್ಮನ ಯಾಕೆ ಕೇಳಿದ್ರು? ಇವನು ಯಾಕೆ ಅವ್ರನ್ನ ಫಾಲೋ ಮಾಡ್ತೀಯಾನೆ? ಓ, ನನಗೇನಕ್ಕೆ? ಮನೋಜ ಎಲ್ಲ ಇದೆಯಾ? ಯಾಕೋ ಮೇಡಮ್ ಅವರು ಹನುಮಂತನ ಭಕ್ತಿ ತರ ಮುಖ ಉಪ್ಪು ಅಂತ ಮಾಡ್ಕೊಂಡು ಕೂತಿದ್ದಾರೆ. ಏನೋ ಆಂಜನೇಯನ ಹತ್ರ ಏನಾದ್ರು ಹರಕೆ ಹೊತ್ಕೊಂಡಿದ್ದೀರಾ? ನಿಮಗೆ ನಾನು ನೋಡಿದ್ರೆ ತಮಾಷೆ ಅನಿಸ್ತಿದ್ಯಾ? ಇಲ್ಲಪ್ಪ, ನೀವೇ ತಾನೇ ಹೇಳ್ತಾ ಇದ್ದಿದ್ದು ಏನೇ ಜೀವನದಲ್ಲಿ ನಡೀತಾ ಇದ್ರು ನಗ್ನಗ್ತಾ ಇರಬೇಕು ಅಂತ. ಇವಾಗ ನೀವೇ ಕೂತಿದ್ದೀರಲ್ಲ, ಅಂಥದ್ದು ಏನಾಯ್ತು ಹೇಳಿ. ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿಲ್ದಂಗೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ, ಪತ್ರಿಕೆನೂ ಮಾಡಿಸಿದ್ದಾರೆ. ಹೌದಾ? ಇದು ಖುಷಿ ವಿಚಾರ ಅಲ್ವಾ? ಸ್ವೀಟ್ ಹಂಚೋ ಬದಲು ಈ ತರ ಕೂತಿದ್ದೀರಲ್ಲ. ಚಂದನ ಅವ್ರೆ, ನಿಮಗೆ ನನ್ನ ಹುಡುಗನ ಬಗ್ಗೆ ಗೊತ್ತಲ್ವಾ? ಅವನು ಹೇಳಿದ್ರೇನೆ ಒಪ್ಕೊಳ್ಳಲ್ಲ, ಇನ್ನು ಹೇಳ್ದೇ ಇದ್ರೆ ಒಪ್ಕೊಳ್ತಾನ? ನನ್ಗೆ ಯಾಕೋ ಭಯ ಶುರುವಾಗಿದೆ. ಅಯ್ಯೋ, ಇಷ್ಟಕ್ಕೆಲ್ಲ ಯಾರಾದ್ರೂ ಭಯ ಪಡ್ತಾರಾ? ನೋಡಿ, ಅವರು ನಿಮ್ಮ ಮಾತು ಮೀರಿದ್ರು ಅವ್ರ ತಂದೆ ತಾಯಿ ಮಾತನ್ನ ಖಂಡಿತ ಮೀರಲ್ಲ. ನೋಡ್ತಾ ಇರಿ, ಅವ್ರು ನಿಮ್ಮ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಾರೆ. ಧೈರ್ಯವಾಗಿರಿ. ಚಂದನ ಅವ್ರೆ, ಅವ್ನ ಮನ್ಸಿದ್ದು ಒಪ್ಕೊಳ್ಳೋದಕ್ಕೂ ಮನ್ಸಿಲ್ದೆ ಯಾರೋ ಬಲವಂತಕ್ಕೆ ಒಪ್ಕೊಳ್ಳೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅಲ್ವಾ? ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಹಾ, ಒಂದು ಐಡಿಯಾ ಇದೆ, ನಾನು ಹೇಳ್ತೀನಿ, ಹಾಗೆ ಮಾಡಿ. ಹಾ, ನನ್ನ ಹುಡ್ಗನ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅದೇನು ಹೇಳಿ? ಬನ್ನಿ ಕೂತ್ಕೊಳ್ಳಿ, ಹೇಳ್ತೀನಿ. ನೋಡಿ, ನೀವಾಗಲೇ ಅವ್ರ ಹತ್ರ ನಿಮ್ಮ ಪ್ರೀತಿನ ಹೇಳ್ಕೊಂಡಿದ್ದೀರಾ, ಆದರೆ ಅದೇನು ಉಪಯೋಗ ಆಗಿಲ್ಲ. ಇನ್ನೊಂದ್ಸತಿ ನಿಮ್ಮ ಪ್ರೀತಿನ ಅವ್ರ ಹತ್ರ ಗಾಢವಾಗಿ ಹೇಳ್ಕೋಬೇಕು. ಹೇಗೆ ಅಂದರೆ, ಇವಾಗ ನೀನು ಪ್ರೀತಿಸಿದ ಹುಡುಗಿ ನಿನ್ನ ಜೀವನದಲ್ಲಿ ಮತ್ತೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ಜಾಗನ ನಾನು ತುಂಬ ಪ್ರಯತ್ನ ಮಾಡ್ತೀನಿ, ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯನ ನಾನು ಬರಿತೀನಿ ಅಂತ ಹೇಳ್ಕೊಳ್ಳಿ. ಹಾಂ, ಆದರೂ ಅವ್ನು ಒಪ್ಕೊಳ್ಳಿಲ್ಲ ಅಂದರೆ? ನೋಡಿ, ಈ ಥರ ಹೇಳ್ಬೋದು, ನಾವು ಪ್ರೀತಿಸೋದಕ್ಕಿಂತ ನಮ್ಮನ್ನ ಪ್ರೀತಿಸೋರ್ನ ಮದುವೆ ಆಗೋದು ಒಳ್ಳೇದಲ್ವಾ? ಆಗ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರೀತಿ ಸಿಗುತ್ತೆ, ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಆಗ ನೋಡ್ತಾ ಇರಿ, ಖಂಡಿತ ನಿಮ್ಮ ಪ್ರೀತಿನ ಅವ್ರು ಒಪ್ಕೋತಾರೆ. ಇದೊಂಥರ ಚೆನ್ನಾಗಿದೆ, ಒಳ್ಳೆ ಐಡಿಯಾ ಕೊಟ್ರಿ ಚಂದನ ಅವರೇ. ನಾನು ಈ ಪ್ರಯತ್ನ ಮಾಡೇ ಮಾಡ್ತೀನಿ. ಐಡಿಯಾ ಏನೋ ಚೆನ್ನಾಗಿರುತ್ತೆ, ಆದರೆ ಐಡಿಯಾನ ಹೇಗೆ ಉಪಯೋಗಿಸ್ಕೋತೀರಾ ಅನ್ನೋದ್ರ ಮೇಲೆ ಅದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ ಗೊತ್ತಾಗುತ್ತೆ. ಈ ತನುಗೆ ಸೋಲು ಅನ್ನೋದೇ ಗೊತ್ತಿಲ್ಲ. ನಿಮ್ಮ ಐಡಿಯಾನ ಬಳಸ್ಕೊಂಡು ನನ್ನ ಪ್ರೀತಿನ ಗೆಲ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಲಕ್ಷ್ಮಿ ನೀವು ಲಕ್ಷ್ಮಿ 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 ಅಮ್ಮ ಲಕ್ಷ್ಮಿ ಹೇಳಿ ಲಕ್ಷ್ಮಿ ಲಕ್ಷ್ಮಿ ಇದೇನಮ್ಮ ಋತುಸ್ರಾವ ಆಗ್ತಿದೆ ಆಸ್ಪತ್ರೆ ಕರ್ಕೊಂಡು ಹೋಗೋಣ ನಡೀರಿ ಬೇಗ ಲಕ್ಷ್ಮಿ ನೆನೆ ಪೇಷಂಟ್ ಲಕ್ಷ್ಮಿ ಏನಾಯ್ತು? ಮೇಡಮ್ ಬಿದ್ಬಿಟ್ರು ತಲೆ ಬಿದ್ದು ರಕ್ತಸ್ರಾವ ಆಗ್ಬಿಟ್ಟಿದೆ ಒಳಗಡೆ ಕರ್ಕೊಂಡೋಗಿ. ಹಾ. ನೀವಿಲ್ಲೇ ಇರಿ, ಹಾಗೆಲ್ಲ ಬರೋ ಹಾಗಿಲ್ಲ. ಅಲ್ಲ ಅರೆ ಲಲಿತಾ ನಾವು ಬಂದ ಗಳಿಗೆನೆ ಚೆನ್ನಾಗಿಲ್ಲ ಅನ್ಸುತ್ತೆ. ನಾನು ಲಕ್ಷ್ಮಿ ನೋಡಬೇಕು, ಪ್ರೀತಿಯಿಂದ ಮಾತಾಡಬೇಕು ಅಂತ ಹೊರಡು ಬಂದೆ. ಆದರೆ ಇಂಥ ಪರಿಸ್ಥಿತಿಲಿ ಅವಳು ನೋಡ್ತೀನಿ ಅಂತ ನಾನು ಅಂದ್ಕೊಂಡಿಲ್ಲ ಲಲಿತಾ. ನನ್ನ ಹಣೆ ಬರನೇ ಚೆನ್ನಾಗಿಲ್ಲ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ ನೀವು? ಏನೋ ಕೆಟ್ಟಗಳಿಗೆ ಆಗೋಯ್ತು. ಈಗ ಲಕ್ಷ್ಮಿ ಪ್ರಜ್ಞೆ ಬಂದು ನಿಮ್ಮ ನೋಡಿ ಖುಷಿಯಿಂದ ನಿಮ್ಮ ಹತ್ರ ಬಂದು ಮಾತಾಡ್ಸಿದ್ರೆ ಆಗ ನಿಮಗೆ ಸಮಾಧಾನ ಆಗುತ್ತಲ್ವಾ? ನನಗೇನು ಅಂತ ಗೊತ್ತಾಗ್ತಿಲ್ಲ ಲಲಿತಾ. ಇವಳನ್ನ ಚಿಕ್ಕ ವಯಸ್ಸಲ್ಲಿ ಗಿಳಿ ಅರಗಿಳಿ ಥರ ಸಾಕಿದ್ವಿ. ಯಾವಾಗಲೂ ನನ್ನ ಹಿಂದೆ ಅಣ್ಣ ಅಣ್ಣ ಅಂತ ಓಡಾಡೋಳು. ನನಗೊಂದು ಸಣ್ಣ ಗಾಯ ಆದರೂ ಸಹಿಸ್ಕೊಳಕ್ಕಾಗ್ತಿರಲಿಲ್ಲ. ಯಾವಾಗಲೂ ನಗುಮುಖ. ಆದರೆ ಈಗ ಇವಳು ಬಿದ್ದು ನಳ ಥರ ನೋಡಿದ್ರೆ ನನ್ನ ಕೈ ಸಹಿಸ್ಕೊಳಕ್ಕಾಗ್ತಿರಲ್ಲ ಅಂತ. ಅಲ್ಲರಿ, ತಂಗಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕ್ರಿ ಇಷ್ಟು ವರ್ಷದಿಂದ ಅವಳಿಂದ ದೂರ ಇದ್ರಿ? ಅವಳ ಹೆಸರು ಎತ್ತಿದ್ರೇನೆ ಸಾಕು ಎಷ್ಟು ಕೋಪ ಮಾಡ್ಕೋತಾ ಇದ್ರಿ. ಈಗ ನೋಡಿ ಅವಳ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರಿ ಅಂತ ನನಗೆ ಈಗ ಗೊತ್ತಾಯ್ತು. ಲಲಿತಾ, ನಾವು ಅವಳನ್ನ ಅಷ್ಟು ಪ್ರೀತಿಸ್ತಾ ಇದ್ವಿ. ಆದರೆ ನಮ್ಮ ಪ್ರೀತಿನ ಬಿಟ್ಟು ಅವಳು ಬೇರೆ ಪ್ರೀತಿ ಜೊತೆ ಹೋದಾಗ ನಮಗೆ ಕೋಪ ಬರಲ್ವಾ? ನಾನೇನೋ ಕೋಪ ಮಾಡ್ಕೊಂಡೆ ಲಲಿತಾ. ಅದೇ ನನಗೆ ಸಮಾಧಾನ ಮಾಡಿ ಅವಳೇ ಬಂದು ಮಾತಾಡ್ಬೋದಾಗಿತ್ತಲ್ಲ. ಅದನ್ನ ಬಿಟ್ಟು ನಮ್ಮ ಪ್ರೀತಿನ ತೊರೆದು ಅವನ ಜೊತೆ ಹೊರಟೋದ್ಲು. ಸರಿ ಸರಿ, ಹಳೆದನ್ನೆಲ್ಲ ಕೆದಕಿ ಮತ್ತೆ ಕೋಪ ಮಾಡ್ಕೋಬೇಡಿ. ಈಗ ಅವಳು ಮೊದಲು ಹುಷಾರಾಗಿ ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ರೀ. ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರಿ ನೀವು. ಏನ್ ಹೇಳ್ತಿದಾರೆ ಇವರು? ಆಪರೇಷನ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾವ್ರೆ. ಆಕ್ಚುಲಿ ಈಗ ಆಲ್ರೆಡಿ ಲೇಟ್ ಆಗಿದೆ, ಆದಷ್ಟು ಬೇಗ ಮಾಡಬೇಕು. ಆದರೆ ಅವ್ರಿಗೆ BP ಜಾಸ್ತಿ ಇದೆ. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ. ನಾರ್ಮಲಿಗೆ ಬಂದ ತಕ್ಷಣ ನಾನು ಆಪ್ರೇಷನ್ಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ. ದುಡ್ಡು ಎಷ್ಟು ಖರ್ಚಾಗ್ಬೋದು ಆಪರೇಷನ್ಗೆ ಅಂತ ಕೇಳ್ತಾವ್ರೆ. ಅಪ್ರಾಕ್ಸಿಮೇಟ್ಲಿ 2 ರಿಂದ 2.5 ಲಕ್ಷ ಆಗುತ್ತೆ. ನೀವು ಈಗ 1 ಲಕ್ಷ ಕಟ್ಟಿದ್ರೆ ಸಾಕು, ಉಳಿದಿದ್ದು ಡಿಸ್ಚಾರ್ಜ್ ಟೈಮಲ್ಲಿ ಕಟ್ಟಿ. ಆಪರೇಷನ್ ಆದಮೇಲೆ ಅವಂಗೇನು ತೊಂದರೆ ಆಗಕ್ಕಿಲ್ಲ ಅಲ್ವೇ? ಇಲ್ಲ ಇಲ್ಲ, ಖಂಡಿತ ನೋ ಪ್ರಾಬ್ಲಮ್. ನಾನು ಗ್ಯಾರಂಟಿ ಕೊಡ್ತೀನಿ. ನಾವು ದುಡ್ಡು ತಂದು ಕಟ್ತೀವಿ, ನೀವು ಆಪರೇಷನ್ಗೆ ಏನೇನು ಬೇಕೋ ಅದೆಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತವ್ರೆ. ಆಯ್ತು.
ಈ ಫೋಟೋದಲ್ಲಿ ಇದ್ದಾರಲ್ಲ ನೋಡಿದ್ರ? ಸರ್ ನಿಮಿಷ ಹೇಳಿ, ಈ ಫೋಟೋದಲ್ಲಿ ಇದ್ದಾರೆ ನೋಡಿದ್ರೆ? ಸರ್ ಈ ಫೋಟೋದಲ್ಲಿರೋ ನೋಡಿದ್ದೀರಾ? ಸರ್ ಗೊತ್ತಿಲ್ಲ. ನೋಡಿ ಸರಿ ನೋಡಿ. ಇಲ್ಲ ಸರ್ ಗೊತ್ತಿಲ್ಲ. ಹಾಂ ಸರ್. ಗುರುವೆ ಒಂದು ನಿಮಿಷ, ಇವ್ರನ್ನ ನೋಡಿದ್ರಾ? ಹ್ಞೂ ಸರ್, ಈಗ ತಾನೇ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಇಲ್ಲೇ ಅಲ್ಲಿ ಸರ್, ಎಲ್ಲದ್ರೀಗ? ಈಗ ತಾನೇ ಯಾರೋ ಇಬ್ರು ಬಂದು ಕಾಲ ಕರ್ಕೊಂಡು ಹೋದ್ರಣ. ಯಾವ ಕಾರು? ಸರ್, ಇನ್ನೋವಾ ಕಾರ್ ಸರ್. ಸರಿ ಸರಿ ಸರಿ. ಭಗವಂತ, ನನ್ನ ತಂಗಿನ ದೂರ ಮಾಡಿಕೊಂಡು ನಾನಿಷ್ಟು ದಿನ ನೋವು ಅನುಭವಿಸಿದ್ದೀನಿ, ಅವಳಿಗೂ ನೋವು ಕೊಟ್ಟಿದ್ದೀನಿ. ಅದಕ್ಕೆ ಅವಳ ಹತ್ರ ಕ್ಷಮೆ ಕೇಳಿ ಅವಳ ಪ್ರೀತಿನ ಪೂರ್ತಿಯಾಗಿ ಪಡ್ಕೋಬೇಕು ಅಂತಿದ್ದೀನಿ. ಆದರೆ ಅವಳಿಗೆ ಎಂಥ ಸ್ಥಿತಿ ತಂದ್ಬಿಟ್ಟೆ ಭಗವಂತ. ಅವಳು ನೋವು ಪಡೆದನ್ನ ನನ್ನ ಕೈ ನೋಡಿ ಸಹಿಸ್ಕೊಳಕ್ಕಾಗಲ್ಲ. ಆದಷ್ಟು ಬೇಗ ಅವಳನ್ನ ಹುಷಾರು ಮಾಡಿಬಿಡಪ್ಪ. ಸಿಸ್ಟರ್, ಈಗ ಹೇಗಿದ್ದಾರೆ? ಇನ್ನೂ ಪ್ರಜ್ಞೆ ಬಂದಿಲ್ಲ ಸರ್. ಅವರಿಗೆ ತುಂಬಾ ಬ್ಲಡ್ ಹೋಗಿರೋದ್ರಿಂದ ಸ್ವಲ್ಪ ಸುಸ್ತಾಗಿದ್ದಾರೆ. ಈಗ ಬಿ ಪಾಸಿಟಿವ್ ಬ್ಲಡ್ ಬೇಕಾಗಿದೆ ಅರ್ಜೆಂಟಾಗಿ. ನೀವೆಲ್ಲರೂ ಹೊರಗಡೆ ಅರೇಂಜ್ ಮಾಡಿ ತಗೊಬನ್ನಿ. ನಮ್ಮ ಹಾಸ್ಪಿಟಲ್ ಸ್ಟಾಕ್ ಇಲ್ಲ ಸರ್ ಇವಾಗ. ಬಿ ಪಾಸಿಟಿವಾ? ಹಾಂ ಸರ್. ನಂದು ಬಿ ಪಾಸಿಟಿವ್. ನಾನು ರಕ್ತ ಕೊಡ್ಬೋದಾ? ಓಕೆ ಸರ್, ಬನ್ನಿ. ಲಲಿತಾ, ನಾನು ರಕ್ತ ಕೊಟ್ಟು ಬರ್ತೀನಿ. ನೀವು ಇವ್ರೆ, ನಿನ್ನ ಆಟನೇ ಅರ್ಥ ಆಗಲ್ಲ. ರಕ್ತ ಹಂಚ್ಕೊಂಡು ಹುಟ್ಟಿದ ಅಣ್ಣ ತಂಗಿನ ದೂರ ಮಾಡಿದೆ. ಈಗ ಅದೇ ರಕ್ತದಿಂದ ಇಬ್ಬರನ್ನು ಒಂದು ಮಾಡ್ತಾ ಇದೆಯಾ? ಈಗ ನಮ್ಮ ಹತ್ರ ಇರೋ ದುಡ್ಡು ಸಾಲಕ್ಕಿಲ್ಲ, ಇನ್ನೂ ಜಾಸ್ತಿ ದುಡ್ಡು ಬೇಕು. ಅದಕ್ಕೇನು ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಭಾವನ ಅಕ್ಕನ ಕೇಳೋಣ ಅಂದರೆ ಪಾಪ ಅವ್ರ ಪರಿಸ್ಥಿತಿನೇ ಸರಿಯಾಗಿಲ್ಲ. ಹೋಗ್ಲಿ ಅಪ್ಪನ ಕೇಳೋಣ ಅಂದರೆ ಅವ್ರ ಹತ್ರ ಎಲ್ಲಿ ದುಡ್ಡಿರ್ತದೆ. ಇಲ್ಲ ಸಂತೋಷ್ ಭಾವನೋ ಹರೀಶ್ ಭಾವನೋ ಕೇಳೋಣ ಅಂದರೆ ಅವ್ರಿಗೆ ಕೊಡೋ ಮನಸ್ಸೇ ಇಲ್ಲ. ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ.
ವೆಂಕಿ ಬಾ. ವೆಂಕಿ ಸರ್ ನೀವೆಲ್ಲ ಇಲ್ಲಿ ಬರಂಗಿಲ್ಲ, ಪೇಷಂಟ್ ಡಿಸ್ಟರ್ಬ್ ಆಗುತ್ತೆ, ಈಚೆ ಹೋಗಿ. ಏನಾಯ್ತು ಅಂತ ಡಾಕ್ಟರ್ ಕೇಳ್ಕೊಂಡ ಬಾ. ವೆಂಕಿ ಅವ್ರು ಹೇಳ್ತಾರ ತಾನೆ, ಬಾ. ಒಂದ್ ನಿಮಿಷ, ನೀನ್ ಲಕ್ಷ್ಮಿ ಮಗ ವೆಂಕಿ ತಾನೆ? ಅಮ್ಮಂಗೆ ಏನು ಆಗಿಲ್ಲ, ಗಾಬರಿ ಆಗ್ಬೇಡ. ಅಮ್ಮ ದೇವಸ್ಥಾನದಿಂದ ಬರಬೇಕಾದ್ರೆ ಕಳ್ಳರು ಬಂದು ಅಮ್ಮನ ಚೈನ್ ಕಿತ್ಕೊಂಡು ಹೋಗಿ ಟ್ರೈ ಮಾಡಿದ್ರು. ಆಗ ಆ ಜಟಾಪಟಿಲಿ ಅಮ್ಮನ ಕೆಳಗೆ ಬಿದ್ದು ಸ್ವಲ್ಪ ಏಟು ಬಿದ್ದಿದೆ. ಡಾಕ್ಟ್ರು ನೋಡ್ತಾ ಇದ್ದಾರೆ. ಗಾಬರಿ ಆಗ್ಬೇಡ, ಸ್ವಲ್ಪ ತಲೆಗೆ ಏಟು ಬಿದ್ದು ರಕ್ತ ಬಂದ್ಬಿಡ್ತು. ಅದಕ್ಕೆ ನಮ್ಮ ಯಜಮಾನ್ರು ರಕ್ತ ಕೊಡಕ್ಕೆ ಹೋಗಿದ್ದಾರೆ. ಇಷ್ಟೆಲ್ಲ ಆಗೋಯ್ತಾ? ವೆಂಕಿ ಏನು ಆಗಿಲ್ಲ, ಏನು ಆಗಿಲ್ಲ, ಏನು ಆಗಿಲ್ಲ, ಬೇಗ ಬರ್ತಾರೆ. ಏನಾಗಿಲ್ಲ, ಏನಾಗಿಲ್ಲ. ವೆಂಕಿ ವೆಂಕಿ ಬೆಂಕಿ, ಸಮಾಧಾನ ಮಾಡ್ಕೊ, ನಾವಿದ್ದೀವಿ, ಏನೂ ಆಗಿಲ್ಲ, ಲಕ್ಷ್ಮಿಗೆ ಏನೂ ಆಗಿಲ್ಲ. ಇಲ್ಲೋಡು, ಇಲ್ಲೋಡು, ಅಮ್ಮಂಗೆ ಏನೂ ಆಗಿಲ್ಲ, ಒಂದು ಇಂಜೆಕ್ಷನ್ ಅಷ್ಟೇ, ವಾಪಸ್ ಕರ್ಕೊಂಡ್ ಬರ್ತಾರೆ. ನೋಡ, 2 ನಿಮಿಷ ನೋಡೋಣ. ಅವರು ಈಚೆ ಬಂದ ತಕ್ಷಣ ನಾನು ನೀನು ಹೋಗಿ ಅಲ್ಲಿ ನೋಡೋಣ ಅಷ್ಟೇ. ಅಳ್ಬೇಡಪ್ಪ, ಅಳ್ಬೇಡ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಆರಾಮಾಗಿದ್ದೀರಲ್ಲ? ಏನು ತೊಂದರೆ ಇಲ್ಲ. ಯಾರವರು? ಆ ಹುಡುಗ ನಮ್ಮ ಲಕ್ಷ್ಮಿ ಮಗ ರೀ. ಅಂದರೆ ಲಕ್ಷ್ಮಿ ಮದುವೆ ಆಗಿ ಸ್ವಲ್ಪ ವರ್ಷಗಳು ಮಕ್ಕಳಿರಲಿಲ್ಲ ಅಂತ ಆ ಹುಡುಗನ ದತ್ತು ತಗೊಂಡಿರೋದು. ಪಾಪ ರೀ, ಅವ್ರಿಗೆ ಮಾತಾಡಕ್ಕೆ ಬರಲ್ಲ. ಆ ಹುಡುಗಿ ಅವನ ಹೆಂಡತಿ. ನನ್ನ ತಂಗಿ ತಾನೇ ಕಷ್ಟದಲ್ಲಿದ್ದರೂ ಮಾತು ಬರೆದಿರೋ ಒಂದು ಅನಾಥ ಮಗುನ ದತ್ತು ತಗೊಂಡು ಸಾಕಿದ್ದಾಳೆ. ಎಂಥ ದೊಡ್ಡ ಗುಣ ಅಲ್ವಾ ಅವ್ರದ್ದು. ಲಲಿತಾ, ಡಾಕ್ಟ್ರಿನೇನೋ ಬರ್ತಾರಂತೆ, ಮಾತಾಡ್ಕೊಂಡು ಹೊರಡೋಣ. ಸರಿ ರೀ.